everyone, welcome to Business Studies class 11 or first PU. Today we will discuss about partnership. ಸೊ ಪಾರ್ಟ್ನರ್ಶಿಪ್ ಅಂತಂದರೆ ಇವತ್ತು ನಾವೇನು ಮಾಡುವ ಪಾರ್ಟ್ನರ್ಶಿಪ್ ಅನ್ನೋ ಟಾಪಿಕ್ ಬಗ್ಗೆ ತಿಳ್ಕೊತಾ ಹೋಗುವ. ಸೊ ಸೆಕೆಂಡ್ ಚಾಪ್ಟರ್ ದ ಬಿಸ್ನೆಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಚಾಪ್ಟರ್ ಟಾಪಿಕ್ ಈಸ್ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ ಅಂದರೆ ಪಾಲುದಾರಿಕೆ ಅಂತ ಹೇಳಿ ಇವತ್ತು ನಾವು ಪಾಲುದಾರಿಕೆಯ ಬಗ್ಗೆ ಅದರ ಒಂದು ಫೀಚರ್ಸ್ ಬಗ್ಗೆ ಏನು ಮಾಡುವ ತಿಳ್ಕೊಳ್ತಾ ಹೋಗುವ. ಸೊ ಇನ್ ಪ್ರೀವಿಯಸ್ ಕ್ಲಾಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಸೋಲ್ ಪ್ರೊಪ್ರೈಟರ್ಶಿಪ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ. ಸೊ ಏನು ಮಾಡಿದ್ದೀವಿ ಇನ್ನು ಹಿಂದಿನ ಕ್ಲಾಸ್ಗಳಲ್ಲಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಗ್ಗೆ ಹಾಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ವಿ. ಸೊ ಟುಡೇ ಕ್ಲಾಸ್ ಇಸ್ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ ಮೀನ್ಸ್ ಅ ಡೆಫಿನೇಷನ್ ಆಫ್ ಅ ಪಾರ್ಟ್ನರ್ಶಿಪ್, ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ who have agreed to share the profit of the business carried on by all or any of one of them acting for all. The relationship between persons who have agreed to share the profit of a business carried on by all or any one of them acting for all. ಸೊ ಪಾರ್ಟ್ನರ್ಶಿಪ್ ಫರ್ಮ್ನ ಒಂದು ಡೆಫಿನೇಷನ್ ಏನು ಹೇಳ್ತದೆ ಅಂತಂದರೆ ಇದೇನಾಗುತ್ತೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ಜನರ ನಡುವೆ ಬಿಟ್ವೀನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್, ಯಾರಿಗೆ ಏನು ಮಾಡಿದೆ ಪ್ರಾಫಿಟನ್ನು ಲಾಭವನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟ ಇದೆಯೋ ಹಾಗೆ ಬಿಸ್ನೆಸ್ಸನ್ನು ಎಲ್ಲರೂ ಕೂಡ ಕ್ಯಾರಿ ಮಾಡ್ಬೋದು ಅಥವಾ ಎಲ್ಲರ ಪರವಾಗಿ ಒಬ್ಬನು ಕೂಡ ಕ್ಯಾರಿಯನ್ನು ಮಾಡ್ಬೋದು. ಸೊ ಆ ರೀತಿಯ ಒಂದು ಅಗ್ರಿಮೆಂಟ್ನ ಅಂದರೆ ಒಪ್ಪಂದವನ್ನು ಒಳಗೊಂಡು ಆರಂಭಿಸುವಂಥ ಒಂದು ಸಂಸ್ಥೆ ಅಂತ ಹೇಳಿ ಹೇಳ್ಬೋದು. ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರಿತೀವಿ. So another definition says that the partnership is the relation between persons competent to make contract who have agreed to carry on a lawful business in a common with a view to private gain. The partnership is the relation which subsists between persons who have agreed to combine their property, labor or a skill in some of business to share the profit therefore between them. ಸೊ ಪಾರ್ಟ್ನರ್ಶಿಪ್ ಫರ್ಮು ಏನಕ್ಕೆ ಆರಂಭಿಸಬೇಕು, ಕಾನೂನುಬದ್ಧವಾಗಿ ಆರಂಭ ಆಗುತ್ತೆ. ಇದು ಒಪ್ಪಂದದ ಆಧಾರದ ಮೇಲೆ. ಇದರ ಮುಖ್ಯ ಉದ್ದೇಶ ಲಾಭದಾಯಕವಾಗಿರುತ್ತೆ, ಲಾಭವನ್ನು ಹಂಚಿಕೊಳ್ಳುವಂಥದ್ದು. ಬೇರೆ ಸುಮ್ಮನೆ ಬಿಸ್ನೆಸ್ಸನ್ನು ಆರಂಭ ಮಾಡಿದ್ರೆ ಆಗೋದಿಲ್ಲ, ಉದ್ದೇಶ ಲಾಭ ಮಾಡೋದೇ ಆಗಿದ್ದರೆ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಬೋದು. ಸೊ ಇಲ್ಲಿ ಪ್ರಾಪರ್ಟಿಯನ್ನು ಹಾಗೆ ವರ್ಕನ್ನು ಎಲ್ಲವನ್ನು ಕೂಡ ಏನು ಮಾಡುವಂಥದ್ದು ಪಾಲುದಾರಿಕೆಯಲ್ಲಿ ಆರಂಭವನ್ನು ಮಾಡುವಂಥದ್ದು. ಇದು ಪಾಲುದಾರಿಕೆ ಅಂತೇಳಿ ಕರೆಸ್ಕೊಳ್ಳುತ್ತೆ. ಸೊ ಸಮ್ ಆಫ್ ಫೀಚರ್ಸ್ ಆಫ್ ದ ಪಾರ್ಟ್ನರ್ಶಿಪ್. ಸೊ ಈ ಪಾರ್ಟ್ನರ್ಶಿಪ್ ಪಾಲುದಾರಿಕೆ ಏನಾಗಿದೆ, ಕೆಲವೊಂದಿಷ್ಟು ಗುಣಲಕ್ಷಣಗಳನ್ನು ಹೊಂದಿದೆ. ಸೊ ಅವುಗಳ ಆಧಾರದ ಮೇಲೆ ಡೆಫಿನೇಷನ್ ಆಗಿರುವಂಥದ್ದು. ಸೊ ಗುಣಲಕ್ಷಣಗಳು ಏನಪ್ಪ, ಫಾರ್ಮೇಷನ್. ಸೊ ಫಾರ್ಮೇಷನ್, ದ ಪಾರ್ಟ್ನರ್ಶಿಪ್ ಫರ್ಮ್, the partnership form of business organization is governed by the Indian Partnership Act 1932. It comes into existence through the legal agreement wherein in the terms and conditions governing the relationship among the partners, sharing of profit and losses, and the manner of conducting a business as specified. It may be pointed out of that the business must be lawful and run with the motive of profit. Thus, two people coming together for a charitable purpose will not constitute a partnership. ಸೊ ಫಾರ್ಮೇಷನ್ ಏನಾಗಿದೆ, ಈ ಫಾರ್ಮೇಷನ್ ಈಸಿಯಾಗಿ ಇದೆ. ಅದೇನಾಗುತ್ತೆ ಅಂತಂದರೆ 1932 ಒಂದು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟಿನ ಅಂಡರ್ದಲ್ಲಿ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಪಾರ್ಟ್ನರ್ ಆದವರಂಥವ್ರು ಏನು ಮಾಡುವಂಥದ್ದು ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಏನಪ್ಪ ರೂಲ್ಸ್ ಅಂತಂದರೆ ಪ್ರಾಫಿಟನ್ನು ಸಮವಾಗಿ ಹಂಚಿಕೊಳ್ಳುವಂಥದ್ದು, ರಿಸ್ಕ್ಗಳನ್ನು ಏನು ಮಾಡುವಂಥದ್ದು ಸಮವಾಗಿ ಹಂಚಿಕೊಳ್ಳುವಂಥದ್ದು, ಹಾಗೆ ಬಂದಂಥ ಲಾಸ್ ಏನಾದರೂ ಆದರೆ ಕಂಪನಿ ನಷ್ಟವನ್ನು ಅನುಭವಿಸಿದ್ರು ಕೂಡ ಅದನ್ನು ಕೂಡ ಭಾಗ ಸರಿಯಾಗಿ ಮಾಡಿಕೊಳ್ಳುವಂಥದ್ದು. ಒಂದು ವೇಳೆ ಒಂದು ಚಾರಿಟೇಬಲ್ ಪರ್ಪಸ್ನಿಂದ ಯಾವ್ದಾದ್ರು ದಾನ ಒಂದು ಪರ್ಪಸ್ನಿಂದವಾಗಿ ಯಾರಾದರೂ ಸಂಸ್ಥೆಯನ್ನು ಆರಂಭ ಮಾಡಿದರೆ ಅದು ಪಾರ್ಟ್ನರ್ಶಿಪ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಸೊ ಏನಾಗುತ್ತೆ, ಇದು ಹಣದ ಒಂದು ಉದ್ದೇಶವನ್ನು ಇಟ್ಕೊಂಡು ಲಾಭದ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರೆ ಮಾತ್ರ ಏನು ಆಗುವಂಥದ್ದು ಪಾರ್ಟ್ನರ್ಶಿಪ್ ಅಂತ ಹೇಳಿ ಕಳಿಸ್ಕೊಳ್ಳುವಂಥದ್ದು. ಸೊ ಇದು ಈಸಿಯಾಗಿ ಕೂಡ ಆರಂಭವನ್ನು ಮಾಡ್ಬೋದು. ಬಟ್ ಸ್ಪೆಸಿಫಿಕಲಿ ಏನು ಮಾಡುವಂಥದ್ದು ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಅಪ್ಲೈ ಮಾಡಿಕೊಳ್ಳುವಂಥದ್ದು. ದೆನ್ ಲಯಬಿಲಿಟಿ. The partners of a firm
have an unlimited liability. Personal asset may be used repaying the debt in cases of a business asset are insufficient. Further, the partners are jointly and individually liable for a payment of debt. Jointly, all the partners are responsible for the debts and contributed the proportion to share their business and such as liable to the extent. Individual to each partner can be held responsible repaying the debt of the business. However, such a partner can later recover from the other partners an amount of money equivalent to share the liability defined as a partnership agreement. So partnership agreement says that so equally liability is to be taken. ಏನಾಗಿರುವಂಥದ್ದು ಅಂತಂದರೆ ಲಯಾಬಿಲಿಟಿನೂ ಕೂಡ ಹೊಣೆಗಾರಿಕೆಯನ್ನು ಕೂಡ ಏನು ಮಾಡುವಂಥದ್ದು ಪಾಲುದಾರರು ಸರಿಯಾಗಿ ಸಮವಾಗಿ ತೆಗೆದುಕೊಳ್ಳುವಂಥದ್ದು. ಒಂದು ವೇಳೆ ನಷ್ಟವನ್ನು ಅನುಭವಿಸ್ತಾ ಇದ್ದಲ್ಲಿ ಏನಾಗಿರುವಂಥದ್ದು ಸಂಪೂರ್ಣವಾಗಿ ಅವರ ಆಸ್ತಿಗಳನ್ನು ಏನು ಮಾಡುವಂಥದ್ದು ಒಂದು ವೇಳೆ ಪರ್ಸ್ನಲ್ ಕಂಪನಿಯ ಒಂದು ನಷ್ಟವನ್ನು ತುಂಬುವುದಕ್ಕೆ ಸಾಧ್ಯ ಆಗದೇ ಇದ್ದಲ್ಲಿ ಪರ್ಸ್ನಲ್ನ ಒಂದು ಅಸೆಟ್ಗಳನ್ನು ಕೂಡ ಏನು ಮಾಡುತ್ತೆ ಕಂಪನಿಗೋಸ್ಕರ ಏನು ಮಾಡುತ್ತೆ ಸಂಪೂರ್ಣವಾಗಿ ಭರಿಸುವಂಥದ್ದು ಇರುತ್ತೆ. ಅದು ಎಲ್ಲ ಪಾಲುದಾರಿಗಳಿಗೂ ಕೂಡ ಅನ್ವಯ ಆಗುತ್ತೆ. ಯಾರೋ ಒಬ್ಬರು ಆ ಜವಾಬ್ದಾರಿನ ತಗೋತಾರೆ ಅಂತ ಹೇಳುವಂಗೆ ಇಲ್ಲ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲರೂ ಇದಕ್ಕೆ ರೆಡಿಯಾಗಿ ಇರಬೇಕು. ಒಂದು ವೇಳೆ ಒಂದು ಕಂಪ್ಲೀಟಾಗಿ ಜವಾಬ್ದಾರಿಗಳನ್ನು ಎಲ್ಲರೂ ಕೂಡ ತೆಗೆದುಕೊಳ್ಬೇಕಾಗಂಥ ಸಂದರ್ಭ ಇರುತ್ತೆ. ಮೊದಲು ಬೇರೆಯವರು ರಿಕವರಿ ಮಾಡಿದ್ರು ಕೂಡ ನಂತರದಲ್ಲಾದರೂ ಕೂಡ ಎಲ್ಲರೂ ಏನು ಮಾಡಬೇಕು ರಿಕವರಿ ಮಾಡಲಿಕ್ಕೆ ಬೇಕಾಗುತ್ತೆ ನಷ್ಟವನ್ನು. ದೆನ್ ಥರ್ಡ್ ಒನ್ ಇಸ್ ರಿಸ್ಕ್ ಬೇರಿಂಗ್. ದ ಪಾರ್ಟ್ನರ್ಸ್ ಬೇರ್ ದ ರಿಸ್ಕ್ ಇನ್ವಾಲ್ವ್ಡ್ ಇನ್ ಅ ರನ್ನಿಂಗ್ ಅ ಬಿಸ್ನೆಸ್ ಆಸ್ ಎ ಟೀಮ್. ದ ರಿವಾರ್ಡ್ ಕಮ್ಸ್ ಟು ದಿ ಫಾರ್ಮ್ ಆಫ್ ಪ್ರಾಫಿಟ್ ವಿಚ್ ಶೇರ್ಡ್ ದ ಪಾರ್ಟ್ನರ್ಸ್ ಇನ್ ಅಗ್ರೀಡ್ ರೇಷಿಯೋ. ಆಲ್ಸೋ ಶೇರ್ ದ ಲಾಸಸ್ ಇನ್ ಅ ಸೇಮ್ ರೇಷಿಯೋ ಇನ್ ಇವೆಂಟ್ ಇನ್ ದ ಫಾರ್ಮ್ ಆಫ್ ಇನ್ಕರಿಂಗ್ ಲಾಸಸ್. ಸೊ ರಿಸ್ಕ್ ಬೇರಿಂಗ್ ಎಲ್ಲರೂ ಕೂಡ ಏನು ಮಾಡಬೇಕಾಗುತ್ತೆ ರಿಸ್ಕನ್ನು ತಗೊಳ್ಳೇಬೇಕು. ಸೊ ದರ್ ಇಸ್ ನೋ ಆಪ್ಷನ್ಸ್ ಬಿಕಾಸ್ ದೇ ಆರ್ ಆಲ್ ಪಾರ್ಟ್ನರ್ಸ್. ಸೊ ಏನಾಗುತ್ತದೆ ರಿಸ್ಕನ್ನು ಕೂಡ ಏನು ಮಾಡುವಂಥದ್ದು ಪ್ರಾಫಿಟಿನ ರೀತಿಯಲ್ಲೇ ರಿಸ್ಕನ್ನು ಕೂಡ ಸಂಪೂರ್ಣವಾಗಿ ಏನು ಮಾಡಬೇಕಾಗುತ್ತೆ ಭರಿಸಬೇಕಾಗತ್ತೆ. ದೆನ್ ಡಿಸಿಷನ್ ಮೇಕಿಂಗ್ ದ ಪಾರ್ಟ್ನರ್ಸ್ ಶೇರ್ ಅಮಂಗ್ಸ್ಟ್ themselves the responsibility of a decision making and control of the day-to-day activities. Decisions are generally taken with a mutual consent. Thus, the activities of partnership firm are managed through the joint effort of all the partners. So, ಇಲ್ಲಿ ಡಿಸಿಷನ್ ಮೇಕಿಂಗ್ ಏನು ಮಾಡುವಂಥದ್ದು ಅಂತಂದರೆ ಒಬ್ಬರೊಬ್ಬರು ಪರಸ್ಪರ ಹೊಂದಾಣಿಕೆ ಆಧಾರದ ಮೇಲೆ ಡಿಸಿಷನ್ಗಳನ್ನು ಮಾಡುವಂಥದ್ದು. ಸೊ ಇನ್ನು ದಿನನಿತ್ಯದ ನಿಯಂತ್ರಣವನ್ನು ದಿನನಿತ್ಯ ಚಟುವಟಿಕೆಗಳನ್ನು ಏನು ಮಾಡುವಂಥದ್ದು ಮ್ಯೂಚುವಲ್ ಕನ್ಸೆಂಟಿನ ಆಧಾರದ ಮೇಲೆ ಒಬ್ಬರೊಬ್ಬರು ಪರಸ್ಪರ ಮಾತನಾಡಿಕೊಂಡು ಹೇಳಿಕೊಂಡು ಯಾವ ರೀತಿಯಲ್ಲಿ ಯಾವ ಜವಾಬ್ದಾರಿಗಳನ್ನು ಮಾಡೋದು ಏನು ಮಾಡುವಂಥದ್ದು ನಿರ್ಧಾರವನ್ನು ಮಾಡಿಕೊಂಡು ಡಿಸಿಷನ್ಸನ್ನ ಮಾಡುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಜಾಯಿಂಟ್ ಎಫರ್ಟ್ ಎಲ್ಲ ಪಾರ್ಟ್ನರ್ಗಳು ಕೂಡ ಒಟ್ಟಿಗೆ ಸೇರಿಕೊಂಡು ಡಿಸಿಷನ್ಸನ್ನು ಕೈಗೊಳ್ಳುವಂಥದ್ದು ಅಂತ. ದೆನ್ ಕಂಟಿನ್ಯೂಟಿ. ಪಾರ್ಟ್ನರ್ಶಿಪ್ ಈಸ್ characterized by the lack of continuity of the business since death and retirement, insolvency and insanity of any partner can bring an end of the business. However, the remaining partners may, if they so desire, to continue the business on the basis of a new agreement. ಸೊ ಕಂಟಿನ್ಯೂಟಿ ಏನಾಗುತ್ತೆ ಮುಂದುವರಿಯುತ್ತೆ. ಸೊ ಇಲ್ಲಿ ನಿರಂತರ ಆಗಿರುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ. ಯಾಕೆ ಅಂತಂದರೆ ಒಂದು ವೇಳೆ ಇರುವಂತಹ 4 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂತಂದರೆ ಒಬ್ಬ ಪಾರ್ಟ್ನರ್ ಏನಾದ್ರು ಅವನಿಗೆ ತಲೆ ಕೆಟ್ಟೋಯ್ತು ಅಥವಾ ಅವನು ತೀರಿ ಹೋದ ಆಕ್ಸಿಡೆಂಟ್ ಆಗೋದು ಏನೋ ಆಯಿತು ಪ್ರಾಬ್ಲಮ್ಮು ಅಂತಂದರೆ ಅವನು ಬಿಡಬಹುದು. ಸೊ ಅವನು ಬಿಟ್ಟಾಗ ಈ ಅವನ ಜಾಗದಲ್ಲಿ ಇನ್ನೊಂದು ಪಾರ್ಟ್ನರನ್ನು ತೊಗೊಳ್ಳೋದೇನು ಕೂಡ ಇವರು ಹೊಸ ಅಗ್ರಿಮೆಂಟನ್ನು ಮಾಡಿಕೊಂಡು ಪಾರ್ಟ್ನರ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಕೆನಾಟ್ ಬಿ ಸ್ಟಾಪ್. ಇಲ್ಲೇನಾಗುತ್ತೆ ನಿಲ್ಲುವಂಥ ಸಂದರ್ಭಗಳು ಇರುವುದಿಲ್ಲ, ಮುಂದುವರಿತಾ ಇರುತ್ತೆ ಅಂತ. ದೆನ್ ನಂಬರ್ ಆಫ್ ಪಾರ್ಟ್ನರ್ಸ್. The minimum number of partners needed to start a partnership firm is 2. According to sections 464 of the Companies Act 2013, maximum number of partners in a partnership firm can be 100. The subject to the number prescribed by the government as per rule of 10 of the Companies Rules 2014. At present, the maximum number of members can be 50. ಸೊ ಇಲ್ಲಿ ಏನಾಗುತ್ತೆ ನಂಬರ್ ಆಫ್ ಪಾರ್ಟ್ನರ್ಸ್ ಎಷ್ಟು ಪಾರ್ಟ್ನರ್ಗಳು ಇರಬೇಕು ಅಂತ.
ಮಿನಿಮಮ್ ಒಂದು ಪಾರ್ಟ್ನರ್ಶಿಪ್ಪನ್ನು ಆರಂಭ ಮಾಡಬೇಕು ಅಂದರೆ 2 ಇರಲೇಬೇಕು. ಸೊ 2 ಜನ ಇರಲೇಬೇಕು. ಸೊ ಮ್ಯಾಕ್ಸಿಮಮ್ಮು ಮುಂಚೆ ಏನಾಗಿತ್ತು 100 ಇತ್ತು, ಹಾಗೆ ಈಗ 50 ತನಕ 50 ಪಾರ್ಟ್ನರ್ಸ್ಗಳು ಮ್ಯಾಕ್ಸಿಮಮ್ ಆಗಿ ಇರಬಹುದು ಒಂದು ಕಂಪನಿಯನ್ನು ಆರಂಭ ಮಾಡಬೇಕು ಅಂತ. ಆದರೆ ಮಿನಿಮಮ್ 2 ಜನ ಅಂತೂ ಇರಲೇಬೇಕು ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಫೀಚರ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ದೆನ್ ಮ್ಯೂಚುವಲ್ ಏಜೆನ್ಸಿ. ದ ಡೆಫಿನೇಷನ್ ಆಫ್ ಅ partnership highlighted the fact of that it is the business carried on by all or any one of them partners acting for all. In other words, every partner is both an agent and a principal. He is an agent of other partners as he represents them and thereby bind them through his acts. He is the principal as true can be bound by the acts of the other partners. ಸೊ ಮ್ಯೂಚುವಲ್ ಏಜೆನ್ಸಿ. ಸೊ ಇದೇನಾಗುತ್ತೆ ಅಂತಂದರೆ ಒಬ್ಬನು ಕೂಡ ಎಲ್ಲರ ಪರವಾಗಿ ಕೆಲಸ ಮಾಡ್ಬೋದು ಅಥವಾ ಎಲ್ಲರೂ ಕೂಡ ಅಧಿಕಾರವನ್ನು ತಗೊಂಡು ಮಾಡ್ಬೋದು. ಸೊ ಒಟ್ಟಾರೆಗೆ ಇದು ಮ್ಯೂಚುವಲ್ ಪರಸ್ಪರ ಹೊಂದಾಣಿಕೆಯ ಆಧಾರದ ಮೇಲೆ ಏನು ಮಾಡೋದು ಪಾರ್ಟ್ನರ್ಶಿಪ್ಪನ್ನು ನಡೆಸ್ಕೊಂಡು ಹೋಗುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಯಜಮಾನರೇ ಆಗಿರ್ತಾರೆ, ಎಲ್ಲರೂ ಕೂಡ ವರ್ಕರ್ಸೇ ಆಗಿರ್ತಾರೆ ಈ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ. ಸೊ ಇವರು ಹೆಚ್ಚು ಅಥವಾ ಇವ್ರ ಬಾಸು ಅನ್ನೋ ರೀತಿ ಇರೋದಿಲ್ಲ. ಪಾರ್ಟ್ನರ್ಶಿಪ್ಪನ್ನು ಆರಂಭ ಮಾಡಬೇಕಾದ್ರೆ ಯಾರು ಇರ್ತಾರೋ ಸೊ ಅವರೆಲ್ಲೂ ಕೂಡ ಒಂದೇ ರೀತಿಯ ಈಕ್ವಲ್ ಅಧಿಕಾರವನ್ನು ಹೊಂದಿರ್ತಾರೆ ಅಂತ ಹೇಳುವಂಥದ್ದು. ಸೊ ದೀಸ್ ಆರ್ ಆಲ್ ಫೀಚರ್ಸ್ ಆಫ್ ಅ ಪಾರ್ಟ್ನರ್ಶಿಪ್: ಫಾರ್ಮೇಷನ್, ಲಯಬಿಲಿಟಿ, ರಿಸ್ಕ್ ಬೇರಿಂಗ್, ಡಿಸಿಷನ್ ಮೇಕಿಂಗ್, continuity, number of partners, and mutual agency. I hope today class you will enjoy. If you like this video, please like, share and as well as subscribe. ಬಹುಶಃ ಈ ಪಾಠ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.